ಹಾಯ್ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಗುಡ್ ಮಾರ್ನಿಂಗ್. ಸರಿತಾ ಕುಕ್ ಆ್ಯಂಡ್ ಪರ್ಸ್ನಲ್ ಬ್ಲಾಗಿಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ. ಹಲವಾರು ದಿನಗಳಾಯಿತು ನಾನು ಕುಕ್ ಮಾಡದೆ, ಬ್ಲಾಗ್ ಮಾಡದೆ ಹಾಗೂ ಲೈವ್ ಕೂಡ ಮಾಡಿಲ್ಲ. ಯಾಕೆಂದರೆ ನನಗೆ ವೀಕ್ಷಣೆ ಬಹಳ ಕಮ್ಮಿ ಇದೆ, ಹಾಗಾಗಿ ಎಲ್ಲೋ ಸ್ವಲ್ಪ ಉತ್ಸಾಹ ಕೂಡ ಕಮ್ಮಿ ಆಯಿತು. ಇವತ್ತು ಹೊಸ ವರ್ಷ ಅಲ್ವ, ಹಾಗೆ ಎಲ್ರಿಗೂ ಕೂಡ 2026ಕ್ಕೆ ಆದರದ ಸ್ವಾಗತ. ಹಾಗೆ ಎಲ್ಲರ ಜೀವನದಲ್ಲಿ ಕೂಡ ಒಳ್ಳೆಯದೇ ಆಗಲಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ಹೊಸ ವರ್ಷ ಆಗಿ ನನ್ನ ಈ ಚಾನಲ್ನ ಹಾಗೆ ಬಿಡೋದು ಬೇಡ ಅಂತ ಇತ್ತು. ಯಾಕಂದರೆ 4300 ಚಿಲ್ಲರೆ ಸಬ್ಸ್ಕ್ರೈಬರ್ ಇರುವಂತಹ ಒಂದು ಚಾನಲ್. ಯಾಕಂದರೆ ವೀಕ್ಷಣೆ ಬಹಳ ಕಮ್ಮಿ ಇತ್ತು, ಹಾಗಾಗಿ ಅದಕ್ಕೋಸ್ಕರ ಒಂದಷ್ಟು ಟೈಮ್ ನನಗೆ ಖರ್ಚು ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ನೋಡೋಣ, ಇವತ್ತಿನಿಂದ ಶುರು ಮಾಡೋಣ. ಮತ್ತು ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಪ್ರೋತ್ಸಾಹ, ಲೈಕ್, ಕಮೆಂಟ್ ಎಲ್ಲವೂ ನನ್ನ ಈ ಚಾನಲ್ ಮೇಲೆ ಇರಲಿ. ಹಾಗೆ ನಾನು ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ಏನು ಹೇಳಬೇಕಂದ್ರೆ, ನಾನು ಒಂದು 10 ದಿನಕ್ಕೆ ಹಿಂದೆಯೇ ನಾನು ಊರಿಗೆ ಬಂದಿದ್ದೆ. ಊರಿಗೆ ಬಂದಿದ್ದು ನಮ್ಮ ತಾಯಿ ಮನೆಯವರಿಗೆ ಯಾರಿಗೂ ಗೊತ್ತಿರಲಿಲ್ಲ. ನನ್ನದೊಂದು ಸರ್ಪ್ರೈಸ್ ವಿಸಿಟ್ ಆಗಿತ್ತು. ಯಾಕಂದರೆ ನನ್ನ ತಮ್ಮನ ಮಗನ ಒಂದು ಬರ್ತ್ಡೇ ಇತ್ತು. ಹಾಗಾಗಿ ಅವರಿಗೆ ಹೇಳದೆ ಬೆಳಿಗ್ಗೆ ನಾನು ಬಂದಾಗಲೇ ಅವರಿಗೆ ಗೊತ್ತಾಗಿರೋದು ನಾನು ಊರಿಗೆ ಬಂದಿರೋದು ಅಂತ. ಊರಿಗೆ ಬಂದ ನಂತರ ಹೇಗೂ ನನ್ನ ತಮ್ಮನ ಮಗನಿಗೆ ಒಂದು 22ರ ಮೇಲೆ ಕ್ರಿಸ್ಮಸ್ದು ರಜೆ ಇತ್ತು. ಈಗೆಲ್ಲ ಮಕ್ಕಳಿಗೆ ಕೂಡ ಕ್ರಿಸ್ಮಸ್ ರಜೆ ಅಲ್ವ, ಹಾಗೆ ಅವನಿಗೂ ಕೂಡ ಇತ್ತು. ಆನಂತರ ಅವನಿಗೆ ಹೇಗೂ ಒಂದು ಸಮಯ ಕಳೀಲಿ, ಅವನ ಸಮಯವನ್ನು ಸುಲಭವಾಗಿ ಕಳೀಲಿ ಅಂತ ಅವನನ್ನು ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋದೆ. ಈಗ ನಾವು ಬಂದ ಈ ಸಮಯದಲ್ಲಿ ನಮ್ಮ ಬೇಕಲಕೋಟೆ ಎಲ್ಲರಿಗೂ ಗೊತ್ತಿರ್ಬೋದಲ್ವ, ಕಾಸರಗೋಡಿಂದ ಒಂದು 14 ಕಿಲೋಮೀಟ್ರ್ ದೂರದಲ್ಲಿದೆ ಬೇಕಲ ಫೋರ್ಟ್. ಅದು ಬಹಳ ಒಂದು ವಿಶೇಷವಾದ ಜಾಗ. ಅದು ಐತಿಹಾಸಿಕ ಕತೆ ಇರುವಂತಹ ಒಂದು ಅದ್ಭುತ ಜಾಗ. ಅದರಲ್ಲಿ ಶಾಲಾ ಮಕ್ಕಳು ನೋಡಿದರೆ ಇನ್ನಷ್ಟು ಒಳ್ಳೆಯದು ಅಂತ ನಾವೊಂದು ಪ್ಲ್ಯಾನ್ ಹಾಕಿ ಬೆಳಿಗ್ಗೆನೇ ನಾವು ಹೋಗಿದ್ದೀವಿ. 9 ಗಂಟೆಗೆ ಹೋಗಿ ಸಂಜೆ ಒಂದು 8 ಗಂಟೆಗೆಲ್ಲ ಮನೆಗೆ ಬಂದಿರೋದು. ಯಾಕಂದರೆ ಇಲ್ಲಿ ಎಲ್ಲರೂ ಲೇಟಾಗಿ ಹೋಗೋಣ, ಊಟ ಮಾಡಿ ಹೋಗೋಣ ಅಂತೆಲ್ಲ ಅಂದರು. ಆದರೆ ನಾನು ಯಾವಾಗಲೂ ಟೈಮಿಂಗ್ ಪ್ಲ್ಯಾನ್ ಕೂಡ ನಂದು ಬಹಳ ಕರೆಕ್ಟಾಗಿರುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಇಲ್ಲಿಂದ 9 ಗಂಟೆಗೆ ಬಿಟ್ಟರೆ ಸಂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಒಂದು 8 ಗಂಟೆಗೆ ಮನೆ ಸೇರಿದ್ದೀವಿ. ಅಂದರೆ ಯಾಕೆಂದರೆ ಅಲ್ಲಿ ರಶ್ ಇರುತ್ತೆ, ರಜೆ ಬೇರೆ. ಆಮೇಲೆ ಸಮುದ್ರದ ಫೆಸ್ಟ್ ಇತ್ತು, ಅಲ್ಲೇ ಸಮುದ್ರ ಇರೋದಲ್ಲೂ ಬೇಕಲಕೋಟೆ, ಅಲ್ಲಿ ನಿಂತರೆ ಸಮುದ್ರ ಕಾಣ್ಬೋದು. ಆದರೆ ನಾವು ಕೆಳಗಡೆ ಎಲ್ಲ ಇಳಿದು ಆಮೇಲೆ ಒಂದು ಸುತ್ತು ಬಂದು ಅನಂತರದಲ್ಲಿ ನಾವು ಫೆಸ್ಟ್ ನೋಡಲಿಕ್ಕೆ ಹೋಗಿದ್ವಿ. ಫೆಸ್ಟ್ ಅಂದರೆ ಎಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆ, ಮತ್ತು ಬೀಚ್ ಹತ್ರ ತುಂಬ ಜನ ಇದ್ದರೂ ಕೂಡ ಒಂಥರ ಖುಷಿ ಅಲ್ವ. ಬಹಳಷ್ಟು ಜನ ಕೂಡ ಇದ್ದರು. ಯಾಕಂದ್ರೆ ರಾತ್ರಿ ಎಲ್ಲ ಬಹಳ ಸಂಗೀತ ಕಚೇರಿ, ಗಾನಮೇಳ ಎಲ್ಲ ನಡೀತಾ ಇತ್ತು. ಅದು ಒಳ್ಳೊಳ್ಳೆ ಸಂಗೀತ ಕಲಾವಿದರಿಂದ. ಹಾಗಾಗಿ ನಮ್ಗೆ ಗೊತ್ತಿತ್ತು ಅಲ್ಲಿ ಕ್ರೌಡ್ ಆಗುತ್ತೆ. ಮತ್ತು ನಮಗೆ ಬರಲಿಕ್ಕೆ ದಾರಿ ಕೂಡ ಇಲ್ಲ ರಾತ್ರಿ ಆದರೆ. ನಮ್ಮ ಇಲ್ಲಿಂದ ಒಂದು 14-15 ಕಿಲೋಮೀಟ್ರ್ ಬೇರೆ ಆಗುತ್ತಲ್ವ. ಬರೀ ಹೆಂಗಸರು ಮಾತ್ರ ನಾವು ಇರೋದರಿಂದ ರಾತ್ರಿ ನಾವು ಲೇಟ್ ಮಾಡೋದು ಬೇಡ, ತಡ ಮಾಡೋದು ಬೇಡ ಅಂತ ರಾತ್ರಿಯೇ ಬಂದೆವು ನಾವು. ಅವತ್ತೇ ಎಲ್ಲ ಕಾಲು ತುಳಿತ ಎಲ್ಲ ಆಗಿತ್ತಂತೆ ಅಲ್ಲಿ. ರಾತ್ರಿ ಕಾಲು ತುಳಿತ ಎಲ್ಲ ಆಗಿ ಎಲ್ಲ ಕೆಲವರು ಆಸ್ಪತ್ರೆಯೆಲ್ಲ ಸೇರಿದರು. ಹಾಗಾಗಿ ನಾವು ಮಾಡಿರೋ ಒಂದು ಟೈಮ್ ಸೆನ್ಸ್ ಇದೆಯಲ್ವ, ಅದು ನಮಗೆ ಒಳ್ಳೆ ಉಪಕಾರ ಆಯಿತು. ಅದಲ್ಲದೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ 30 ವರ್ಷಕ್ಕೆ ಹಿಂದೆ ಬಾಂಬೆ ಸಿನಿಮಾ ಇದೆ ಅಲ್ವ, ಮಣಿರತ್ನಂ ಅವ್ರದ್ದು. ಅದರ ತೋ ಹೀರೆ ಅಂತ ಒಂದು ಹಾಡು ಕೂಡ ನಮ್ಮ ಇಲ್ಲೇ ಶೂಟಿಂಗ್ ಆಗಿರೋದು. ಕೆಲವು ಚಿತ್ರದ ಕೆಲವು ಭಾಗಗಳು ಕೂಡ ಅಲ್ಲಿ ಶೂಟಿಂಗ್ ಆಗಿತ್ತು. ಅದಕ್ಕೆ ಬರೋಬ್ಬರಿ 30 ವರ್ಷ ಆಗಿತ್ತು ಈ ಸಲ ಮಣಿರತ್ನಂ ಮತ್ತು ನಮ್ಮ ಮನೀಷಾ ಕೊಯಿರಾಲ, ಅದರ ನಾಯಕ ಅರವಿಂದ್ ಸ್ವಾಮಿ, ಆಮೇಲೆ ಚಿತ್ರಕ್ಕೆ ಸಂಬಂಧಪಟ್ಟ ಹಲವಾರು ಜನ ಅಲ್ಲಿ ಬಂದು ಈ ಸಲ ವೀಕ್ಷಣೆಗೆ ಬಂದಿದ್ದು ಬಹಳ ವಿಶೇಷವಾಗಿತ್ತು. ನಮಗೆ ಅಂತೂ ಕಾಣಲಿಕ್ಕೆ ಸಿಕ್ಕಿಲ್ಲ. ನಾವು ಹೋಗುವ ಒಂದು ದಿನಕ್ಕೆ ಮೊದಲು ಮಣಿರತ್ನಂ ಸರ್ ಎಲ್ಲ ಬಂದಿದ್ದರು. ಹಾಗಾಗಿ ಅದು ಬಾಂಬೆ ಪಿಕ್ಚರಿನ ಅಥವಾ ಬಾಂಬೆ ಸಿನಿಮಾದ ಒಂದು ಅಷ್ಟು ದೃಶ್ಯಗಳು ಕೂಡ ವಿಶೇಷವಾಗಿತ್ತು. ಅದು ಸಿನಿಮಾದಲ್ಲಿ ಹಾಡಲ್ಲಿ ಫುಲ್ಲು ನಮ್ಮ ಈ ಬೇಕಲಕೋಟೆಯ ದೃಶ್ಯನೇ ಇದ್ದಿದ್ದು. ಬೇಕಲಕೋಟೆ ಅಂದರೆ ಅದರ ಬಗ್ಗೆ ಒಂದು ಬಹಳಷ್ಟು ಐತಿಹಾಸಿಕ ಕಥೆಗಳು ಕೂಡ ಇದೆ. ಬೇಕಲಕೋಟೆಗೆ ಸಾಮಾನ್ಯವಾಗಿ 1650ರಲ್ಲಿ ನಿರ್ಮಾಣವಾಗಿದ್ದು. ಯಾಕೆಂದರೆ ಇದಕ್ಕೆ ಹಲವಾರು ಅಂತೆಕಂತೆಗಳ ಸುದ್ದಿ ಕೂಡ ಇದೆ. ಅದೆಲ್ಲ ಬಹಳಷ್ಟು ನಿಜ ಅಂತ ಕೂಡ ಹೇಳ್ತಾರೆ. ಇದನ್ನು ಮೂಲ ನಿರ್ಮಾಣ ಮಾಡಿರೋದು ಕೆಳದಿಯ ಶಿವಪ್ಪ ನಾಯಕ ಅಂತ.
ಈ ಕೋಟೆಯನ್ನು ಅವರ ಸಮಯದಲ್ಲಿ ಚಿಕ್ಕದಾಗಿ ನಿರ್ಮಿಸಿದ್ರಂತೆ. ಈ ಕೆಳದಿಯ ಶಿವಪ್ಪ ಅಂದರೆ ಇವರು ಅವತ್ತು ಶಿವಮೊಗ್ಗ ಜಿಲ್ಲೆಯ ಸಂಸ್ಥಾನದ ರಾಜರಾಗಿದ್ದರು. ಅದಕ್ಕಿಂತ ಮೊದಲು ಇವರು ಸಣ್ಣದಾಗಿ ಗೋಡೆಗಳನ್ನು ನಿರ್ಮಿಸಿತ್ತಂತೆ. ಅದನ್ನು ದೊಡ್ಡದಾಗಿ ಮಾಡಿರೋದು ಶಿವಪ್ಪ ನಾಯಕ. ದೊಡ್ಡ ಬೃಹತ್ವಾದ ಕೋಟೆಯನ್ನಾಗಿ ಮಾಡಿದ್ದು ಶಿವಪ್ಪ ನಾಯಕ ಅಂತ ಹೆಸರಿದೆ. ಇದು ಎಲ್ಲ ಇತಿಹಾಸದ ಕಥೆಗಳು ಹಾಗಂತ ಇದೆ. ಆಮೇಲೆ ಕೇರಳ ರಾಜ್ಯಕ್ಕೆ ಸೇರಿರೋದಿದ್ದು. ಇದರಲ್ಲಿ ಸಾಮಾನ್ಯವಾಗಿ ಒಂದು 40 ಎಕರೆ ಪ್ರದೇಶ ಇದೆ. ಇದರಲ್ಲಿ ಹಲವು ಬೇರೆ ಬೇರೆ ಸಿನಿಮಾಗಳು ಕೂಡ ಶೂಟಿಂಗ್ ಆಗಿದೆ. ಇಲ್ಲಿ ಬೆಳಿಗ್ಗೆ ಒಂದು 8 ಗಂಟೆಗೆ ಬಿಟ್ಟರೆ ರಾತ್ರಿ 8 ಗಂಟೆ ತನಕ ಹೋಗಿ ಬರ್ಬೋದು ಎಲ್ಲರಿಗೂ ಕೂಡ. ಅಂಥ ಒಂದು ದೊಡ್ಡ ಒಂದು ಹಣದ ಮೊತ್ತ ಕೊಡಬೇಕಾಗಿಲ್ಲ. 50 ಈಗ ಒಂದು ರಜೆ ಸಮಯದಲ್ಲೆಲ್ಲ ₹50 ಟಿಕೆಟ್ ತಗೊಂಡ್ರೆ ಸಾಕು. ಆಮೇಲೆ ಈ ಫೋಟೋಗ್ರಾಫಿ ಇಷ್ಟಪಡೋರಿಗೆ ಬಹಳಷ್ಟು ಒಳ್ಳೆಯ ಒಂದು ಸ್ಥಳ ಅದು. ಎಲ್ಲಿ ನಿಂತು ಬೇಕಾದರೆ ಫೋಟೋ ತೆಗಿಬೋದು. ಮತ್ತು ಯಾವ ಭಾಗದಲ್ಲಿ ಕೂತರೂ ನಾವು ಅಲ್ಲಿ ಹೋಗಿ ಊಟ ಎಲ್ಲ ಮಾಡ್ಬೋದು. ಹಾಗಾಗಿ ಇದಕ್ಕೆ ಇವತ್ತು ನಿನ್ನೆ ನಾಳೆ ಅಂತಲ್ಲ ಜನಗಳು ವಿಸಿಟ್ ಕೊಡ್ತಾ ಇರ್ತಾರೆ. ಹೆಚ್ಚಾಗಿ ಫಾರಿನರ್ಸ್ ಕೂಡ ಬರ್ತಾರೆ. ಅವರಿಗೆ ತುಂಬ ಈ ಫೋಟೋ ಹುಚ್ಚು ಜಾಸ್ತಿ ಇರುತ್ತಲ್ವ, ಹಾಗಾಗಿ ಫಾರಿನರ್ಸ್ ಬರ್ತಾನೆ ಇರ್ತಾರೆ. ಅದು ಅಲ್ಲದೆ ಇಲ್ಲಿಯ ಒಂದೊಂದು ಕೋಟೆಗಳಿದೆ ಅಲ್ವ, ಅದಕ್ಕೆ ಎಷ್ಟು ಸಾವಿರ ವರ್ಷ ಆಗಿದೆ. ಆದರೆ ಇವತ್ತಿಗೂ ಕೂಡ ಅದು ಹಾಗೆ ಆ ಕಟ್ಟಡಗಳೆಲ್ಲ ಹಾಗೆ ಇದೆ. ಹಾಗೆ ಬಹಳಷ್ಟು ಸುರಂಗ ಮಾರ್ಗಗಳಿದೆ ಅಂತೆ. ಅಲ್ಲೆಲ್ಲ ನಾವು ಹೋಗಿಲ್ಲ, ಭಯ ಆಗುತ್ತೆ. ಸುರಂಗ ಮಾರ್ಗ ಅಲ್ವ, ಅದರ ಒಳಗಡೆ ಈಗ ಏನಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೋಗೋರು ಕೂಡ ಇದ್ದಾರೆ. ಈ ಫಾರಿನರ್ಸ್ ಹೋದರೆ ಹಾಗೆ ಸುಮ್ಮನೆ ಬರೋಲ್ಲ. ಹಾಗೆ ನಮಗೆ ಹೀಗೆ ಹೋಗಿ ಎಂಟ್ರಿ ಕೊಡುವಲ್ಲಿ ಒಂದು ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನಕ್ಕೆ ಹೋಗಿಯೇ ಹೋಗ್ಬೋದಿತ್ತು, ಅಥವಾ ನಾವು ಬರುವಾಗ ಕೂಡ ಹೋಗ್ಬೋದು. ದೇವಸ್ಥಾನ ಕೂಡ ಹಾಗೆ ಅದರ ಒಳಗಡೆ ತಂಪಾಗಿ ಒಂಥರ ಕೂತ್ಕೊಳ್ಳಿಕ್ಕೆ ತುಂಬ ಚೆಂದ ಇರುತ್ತೆ. ಆ ದೇವಸ್ಥಾನ ಆದಮೇಲೆ ನಾವು ಈ ಥರ ಕೋಟೆಗಳನ್ನು ನೋಡಿ, ಆಮೇಲೆ ಸ್ವಲ್ಪ ದೂರ ಹೋದಾಗ ಏನೊಂದು ರೌಂಡ್ ಆಕೃತಿಯಲ್ಲಿ ಒಂದು ಕಟ್ಟಡ ಇದೆ, ಕೋಟೆನೇ ಅದು. ಅಲ್ಲಿ ನಿಂತು ಇಡೀ ನಾವು ಅರಬ್ಬಿ ಸಮುದ್ರವನ್ನೇ ನೋಡ್ಬೋದು. ಆಮೇಲೆ ಮೇಲೆ ಕೋಟೆಯ ಮೇಲ್ಭಾಗ ನಿಂತು ಪೂರ್ತಿಯಾಗಿ ಅರಬ್ಬಿ ಸಮುದ್ರವನ್ನು ನೋಡ್ಬೋದು. ಮತ್ತು ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಒಬ್ಬರು ಇಬ್ಬರು ಹೋಗಲಿಕ್ಕಾಗಲ್ಲ, ತುಂಬ ಜನ ಇದ್ದರೆ ನಮಗೆ ಇನ್ನಷ್ಟು ಖುಷಿಯಾಗುತ್ತೆ. ಹಾಗಾಗಿ ಅಲ್ಲಿಂದ ಬರಬೇಕು ಅಂತ ಅನ್ನಿಸೋದಿಲ್ಲ ನಮಗೆ. ಆ ಕೋಟೆಯಲ್ಲಿ ನಿಂತು ಸಮುದ್ರವನ್ನೆಲ್ಲ ನೋಡಿ ಬರ್ಬೋದು. ಅಲ್ಲಿಂದ ಇಳಿದು ಸಮುದ್ರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಪೂರ್ತಿಯಾಗಿ ಇಳಿದು ಬಂದು ಇನ್ನೊಂದು ರೌಂಡು ಸುತ್ತಬೇಕು. ಅಥವಾ ಆಟೋದಲ್ಲಿ ಹೋದರೆ ಸಮುದ್ರದ ಬದಿಯಲ್ಲಿ ಹೋಗಿ ನಮಗೆ ಅಲ್ಲಿ ಫೆಸ್ಟ್ ಆಗೋ ಹತ್ರ ಎಲ್ಲ ಹೋಗಿ ಆಟ ಆಡ್ಬೋದು. ಈಗ ಒಂದು 3ನೇ ವರ್ಷ ಇದು ಫೆಸ್ಟ್ ಆಗೋದು. ಮೊದಲೇ ಇರಲಿಲ್ಲ. ಈಗ ಎಲ್ಲ ಕಡಲ ತೀರದಲ್ಲಿ ಫೆಸ್ಟ್ ನಡೀತಾ ಇದೆ. ಮಂಗಳೂರು, ನಂತರದಲ್ಲಿ ಪಣಂಬೂರು, ಎಲ್ಲ ಕಡೆ ವಿಶೇಷವಾದ ಫೆಸ್ಟ್ ನಡೀತಾ ಇದೆ. ಈ ಕೋಟೆ ಇನ್ನೊಂದು ವಿಶೇಷ ಏನಂದರೆ, ಅಂದಿನ ಸಮಯದಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ಬಹಳಷ್ಟು ಆಕ್ರಮಣ ನಡೀತಾ ಇತ್ತಂತೆ. ಈ ಸಮುದ್ರ ಮಾರ್ಗದ ನಡುವೆ ಅಲ್ವಾ ಅಂದಿನ ವ್ಯಾಪಾರಗಳು, ಆಮದು ರಫ್ತೆಲ್ಲ ನಡೀತಾ ಇದ್ದಿದ್ದು. ಅದನ್ನು ರಕ್ಷಣೆ ಮಾಡಲಿಕ್ಕೆ, ಯಾಕಂದರೆ ಅದನ್ನು ದರೋಡೆಕೋರರೆಲ್ಲ ಅದನ್ನು ಕಸಿಲಿಕ್ಕೆ ಬಂದಾಗ ಅದನ್ನು ರಕ್ಷಣೆ ಮಾಡಲಿಕ್ಕೆ ಈ ಕೋಟೆಯನ್ನು ನಿರ್ಮಾಣ ಮಾಡಿದರು. 1763ರಲ್ಲಿ ಹೈದರಾಲಿ ಈ ಕೋಟೆಯನ್ನು ವಶಪಡಿಸಿಕೊಂಡರು. ಅವರು ಹಲವಾರು ಕೋಟೆಗಳನ್ನು ವಶಪಡಿಸಿಕೊಂಡ್ರು. ಈ ಭಾಗದಲ್ಲಿ ತುಂಬ ಟಿಪ್ಪು ಕೋಟೆ ಅಂತೆಲ್ಲ ಹೆಸರು ಕೂಡ ಇದೆ. ಅಂದಿನ ಕಾಲದಲ್ಲೆಲ್ಲ ಅದೆಲ್ಲ ಕಟ್ಟಿರೋ ಕೋಟೆ. ಆದರೆ ಮೂಲತಃ ಅದು ಟಿಪ್ಪು ಕಟ್ಟಿರೋದಲ್ಲ, ಹೆಚ್ಚಾಗಿ ವಶಪಡಿಸಿಕೊಂಡಿರುವಂತಹ ಕೋಟೆ. ನಂತರ ಹೈದರಾಲಿಯ ಕಾಲ ನಂತರ ಅದನ್ನು ಟಿಪ್ಪು ತನ್ನ ಪ್ರಮುಖ ಸೇನಾ ತಾಣವಾಗಿ ಬಳಸ್ಕೊಳ್ತಾರೆ. 1799ರಲ್ಲಿ ಶ್ರೀರಂಗಪಟ್ಟಣದ ಯುದ್ಧದಲ್ಲಿ ಟಿಪ್ಪು ಅವರು ಮರಣ ಹೊಂದ್ತಾರಲ್ವ. ನಂತರದಲ್ಲಿ ಈ ಕೋಟೆ ಬಂದು ಮತ್ತೆ ಈಸ್ಟ್ ಇಂಡಿಯಾ ಕಂಪನಿಯ ವಶವಾಗುತ್ತೆ. ಆಗ ಬ್ರಿಟಿಷರ್ದೆಲ್ಲ ಭಾಳಷ್ಟು ದಾಳಿಗಳಿತ್ತಲ್ವ. ಇದು ಒಟ್ಟು ನೋಡಿ, ಈ 40 ಎಕರೆ ಸ್ಥಳದಲ್ಲಿ ಬೇರೆ ಬೇರೆ ಇವಾಗ ತೋಟಗಳನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ಮಾವಿನ ತೋಟ ಮತ್ತು ಹೂ ಗಿಡಗಳು, ಇನ್ನಷ್ಟು ಅದನ್ನು ಬಹಳಷ್ಟು ಇಂಪ್ರೂವ್ ಮಾಡಿ ಅಲ್ಲಿ ರೆಸಾರ್ಟ್ಗಳನ್ನೆಲ್ಲ ಮಾಡ್ಬೋದು. ಆದರೆ ಅದಕ್ಕೆ ಅದು ಸರ್ಕಾರದ್ದಲ್ವ, ಅಲ್ಲಿ ಬಹಳಷ್ಟು ಹಣಗಳನ್ನು ಕೂಡ ಸಂಪಾದನೆ ಮಾಡ್ಬೋದು. ಅದೆಲ್ಲ ಮಾಡಿಲ್ಲ. ಇದೆ ಸ್ವಲ್ಪ ದೂರ ಹೋದರೆ ರೆಸಾರ್ಟ್ ಎಲ್ಲ ಇದೆ, ಆದರೆ ಅದರ ಅಕ್ಕಪಕ್ಕ ಇಲ್ಲಿ ನಮಗೆ ಕಂಡಿಲ್ಲ. ಅದನ್ನು ಇನ್ನಷ್ಟು ಇಂಪ್ರೂವ್ ಮಾಡಿದರೆ ಇನ್ನಷ್ಟು ಸರ್ಕಾರಕ್ಕೆ ದುಡ್ಡು ಬರ್ತಾಯಿತ್ತು. ಆದರೆ ಯಾಕೋ ಅದು ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಕೈ ಹಾಕ್ಲಿಕ್ಕಂತೂ
ಯಾರು ಹೋಗಿಲ್ಲ ಅಂತಹ ಒಂದು ಪ್ರಬಲವಾದ ಕೋಟೆ. ಆಮೇಲೆ ಬಹಳ ಪ್ರಚಲಿತವಾದ ಕೋಟೆ ಅದು. ಈಗ ಬೇಕಲ್ಲ ಫೋರ್ಟ್ ಅಂತ ಗೊತ್ತಿಲ್ಲದವರೇ ಇರಲ್ಲ. ಯಾರಾದರೂ ಬರುವವರಿದ್ದರೆ ಅಥವಾ ನೋಡುವವರಿದ್ದರೆ ಕಾಸರಗೋಡು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಬೇಕಲ್ಲ ಫೋರ್ಟ್ ಬಸ್ ಹತ್ತಿದರೆ ಸಾಕು. ಅಲ್ಲೊಂದು 14 ಕಿಲೋಮೀಟ್ರ್ ಇದೆ. ಯಾಕಂದರೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಸಮುದ್ರ ನಮಗೆ ಮೇಲೆ ಕೋಟೆ ಮೇಲೆ ನಿಂತು ನೋಡೋದ್ರಿಂದ ನಮಗೆ ಪೂರ್ತಿಯಾಗಿ ಸಮುದ್ರವನ್ನು ಕಾಣ್ಬೋದು. ಅದೊಂದು ವಿಶೇಷ. ಇನ್ನಷ್ಟು ಬೋರ್ ಅನಿಸೋದಿಲ್ಲ. ಸದಾ ಅಲ್ಲಿ ಜನಜಂಗುಳಿ ಜನಜಾತ್ರೆಗಳು ಇದ್ದೇ ಇರುತ್ತೆ, ಅದು ಈ ರಜಾ ಸಮಯದಲ್ಲಿ. ಆಮೇಲೆ ಫಾರಿನರ್ಸ್ ಅಂತೂ ನಮ್ಮ ಯಾವುದೇ ಇಂತಹ ಒಂದು ಐತಿಹಾಸಿಕ ಸ್ಥಳವನ್ನು ಬಿಡೋದೇ ಇಲ್ಲ ಅಲ್ವ. ಹಾಗೆ ನೋಡಿ, ಈಗ ಮೇಲೆ ನಾವು ನಡೀತಾ 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 ನಡೆದರೂ ಮುಗಿಯಲ್ಲ. 40 ಎಕರೆ ಅಂದರೆ ಸಾಮಾನ್ಯ ಅಲ್ಲಲ್ಲ. ಹೀಗೆ ಮೇಲೆ ಅದನ್ನು ಹತ್ತಿ ಒಂದು ರೌಂಡ್ ಆಕಾರದ ಒಂದು ಕೋಟೆ ಇದೆ. ಅಲ್ಲಿ ನಿಂತರೆ ನಮಗೆ ಎಷ್ಟು ಚಂದ ಸಮುದ್ರವನ್ನು ನೋಡ್ಬೋದು. ಅದು ಈ ಥರ ಹೆಲಿಕಾಪ್ಟರ್ ವಿಮಾನದಲ್ಲೆಲ್ಲ ಹೋಗಿ ನೋಡಿದರೆ ಅದೊಂದು ಬೀಗದ ಕೊಂಡಿ ಥರ ಕಾಣುತ್ತಂತೆ. ಮತ್ತು ಅಲ್ಲಿ ನಾವು ಈಗ ನಿಂತು ನೋಡಿದಾಗ ಅಲ್ಲಿ ಫುಲ್ ನಮಗೆ ಎಷ್ಟು ಈ ಸಮುದ್ರದ ಎಷ್ಟು ದೂರದವರೆಗೆ ನಮಗೆ ಕಾಣ್ಬೋದು. ಅಲ್ಲಿ ಕೆಲವು ಹಡಗನ್ನು ಕಾಣ್ಬೋದು, ಈಗಲೂ ದೋಣಿಯನ್ನು ಕಾಣ್ಬೋದು. ಬಹಳ ಸುಂದರವಾಗಿರುತ್ತೆ. ಯಾಕಂದರೆ ಉತ್ಸಾಹ ಇರುವವರಿಗೆ, ಕೆಲವರಿಗೆ ಅಯ್ಯೋ ಇದೇನು ಅಂತ ಕೋಟೆ ನೋಡೋದು ಇಷ್ಟ ಇರೋದಿಲ್ಲ. ಕೆಲವರಿಗೆ ಈ ಚರಿತ್ರೆ ಅಂದರೆ ಬಹಳ ಇಷ್ಟ ಇರುತ್ತೆ. ಅಂಥವರೆಲ್ಲ ಹೋಗಿ ನೋಡಿ ಆಮೇಲೆ ಬೇಕಾದವರಿಗೆ ಮತ್ತೆ ಬಂದು ದೂರದಿಂದ ಬರುವವರಿಗೆಲ್ಲ ಕಾಸರಗೋಡಲ್ಲಿ ಕೂಡ ರೂಮನ್ನು ತೆಗಿಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಸಿಟ್ ಕೊಡಬೇಕು. ಅನಂತರದಲ್ಲಿ ನಾವು ಬೇಕಲಕೋಟೆಯಿಂದೆಲ್ಲ ಬಂದ ನಂತರ ನಾವು ಬೇರೆ ಬೇರೆ ಬೀಚಿಗೆ ಹೋಗಿದ್ದೇವೆ. ಆದರೆ ಯಾಕೆಂದರೆ ನಾವು ಅದು ಪುಣ್ಯದಲ್ಲಿ ಅವತ್ತು ನಾವು ಅಲ್ಲಿ ತುಂಬ ಹೊತ್ತು ಇರಲಿಲ್ಲ. ಸಾಯಂಕಾಲನೇ ಬೇಗ ನಾವು 6 ಗಂಟೆಗೆ ಹೊರಟಿದ್ದೀವಿ, ವಾಪಸ್ ಬರಲಿಕ್ಕೆ ಹೊರಟಿದ್ದೀವಿ. ಯಾಕಂದರೆ ಅಲ್ಲಿ ತುಂಬ ರಶ್ ಇತ್ತಂತೆ ಅವತ್ತು. ಇಲ್ಲಿ ಒಬ್ಬ ನಮ್ಮ ಕೇರಳದಲ್ಲಿ ವಿಶೇಷ ಗಾಯಕರಿದ್ದಾರೆ. ಅವರು ಈ ಪಾಪ್ ಸಂಗೀತ ಮತ್ತು ಇವಾಗಿನ ಏನು ಹೇಳೋದು, ಈ ಹಳ್ಳಿ ರೀತಿಯ ನಮ್ಮ ಇಲ್ಲಿ ನಾಡಂ ಪಾಟ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಹಾಡೋದ್ರಿಂದ ಇವಾಗಿನ ಜನ್ರೇಷನ್ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಹಾಗಾಗಿ ಅವ್ರದ್ದು ಗಾನಮೇಳ ಇತ್ತು. ಹಾಗಾಗಿ ಎಲ್ಲ ಕಡೆಯಿಂದ ಜನಗಳು ಓಡಿಕೊಂಡು ಬಂದ ಕಾರಣ ಅಲ್ಲಿ ಕ್ರೌಡು, ಕಾಲು ತುಳಿತ ಎಲ್ಲವೂ ಕೂಡ ಆಗಿದೆ. ಅದಕ್ಕೆ ಒಂದು ಸಾಮಾನ್ಯವಾಗಿ 21ಕ್ಕೆ ಶುರುವಾಗಿದ್ದು 31ರ ತನಕ ಈ ಫೆಸ್ಟ್ ನಡೀತಾ ಇತ್ತು, ಕಡಲ ತೀರದ ಫೆಸ್ಟ್. ಇವಾಗ ಮಂಗಳೂರಲ್ಲಿ ಕೂಡ ಫೆಸ್ಟ್ ನಡೀತಾ ಇದೆ. ಆಮೇಲೆ ಅಲ್ಲಿ ಇದೆಲ್ಲ ಮುಗಿದ ಮೇಲೆ ನಾವು ಉಳ್ಳಾಳ ಬೀಚ್ ಹತ್ರವೂ ನೋಡಿದ್ದೀವಿ. ಉಳ್ಳಾಳ ಬೀಚ್ ಹತ್ರ ಮೊದಲು ರೆಸಾರ್ಟ್, ಸಮ್ಮರ್ ಸ್ಟ್ಯಾಂಡ್ ಹೀಗೆಲ್ಲ ಇತ್ತು. ಆದರೆ ಇತ್ತೀಚೆಗೆ ನಮ್ಮ ಹುಬ್ಬಳ್ಳಿಯ ಯಾವುದೋ ಒಂದು ಕಾಲೇಜಿಂದ ಬಂದ ಹೆಣ್ಣು ಮಕ್ಕಳಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಮುಳುಗಿ ಈ ಥರ ಅನಾಹುತ ಆದಮೇಲೆ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ನಾವಲ್ಲಿ ಹೋಗಿದ್ದು ಬೀಚಿಗೆ ಮಾತ್ರ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದು. ಅಲ್ಲಿ ಎಲ್ಲ ಬೀಗ ಹಾಕಿದ್ದಾರೆ ರೆಸಾರ್ಟ್ ಒಳಗಡೆ. ಅಲ್ಲೂ ರೆಸಾರ್ಟ್ ಒಳಗಡೆ ಹೋಗ್ಲಿಕ್ಕೆ 50 ರೂಪಾಯಿ. ನಮ್ಮ ಬೇಕಲಕೋಟೆಯಲ್ಲಿ ಕೂಡ ಒಳಗಡೆ ಹೋಗ್ಲಿಕ್ಕೆ 50 ರೂಪಾಯಿ, ಜಾಸ್ತಿ ಹಣ ಕಟ್ಟಬೇಕಾಗಿಲ್ಲ. ಹಾಗೆ ನಿಮಗೆ ಸುಂದರವಾದ ಅರಬ್ಬಿ ಸಮುದ್ರ ನೋಡಬೇಕಾ ಅಥವಾ ಕೋಟೆ ನೋಡಬೇಕಾ, ಎಲ್ಲರೂ ಕೂಡ ಇಲ್ಲಿಗೆ ಒಂದು ಸಲ ಯಾವತ್ತಾದರೂ ಜೀವನದಲ್ಲಿ ಒಂದು ಸಲ ವಿಸಿಟ್ ಕೊಡಿ, ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ನಮಗೆ ಸಮುದ್ರ ತೀರ ಅಂದರೆ ಎಲ್ರಿಗೂ ಇಷ್ಟ ಇರುತ್ತಲ್ವ. ಹಾಗಾಗಿ ಬಹಳ ಖರ್ಚು ಮಾಡಬೇಕಾಗಿರೋದಿಲ್ಲ. ನಿಮಗೆ ಬೆಂಗಳೂರಿಂದ ಸಾಕಷ್ಟು ಬಸ್ಸುಗಳು ಕೂಡ ಗೋಡಿಗೆ ಇದೆ. ಹಾಗೆ ಇನ್ನಷ್ಟು ಬೀಚ್ಗಳನ್ನು ಕೂಡ ನಮಗೆ ನೋಡಲಿಕ್ಕಿದೆ. ಅದನ್ನೆಲ್ಲ ನೋಡಬೇಕು ಅಂತ ಇದ್ದೀನಿ. ಇದೆಲ್ಲ ಇನ್ನಿರೋ ಬೀಚೆಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇರೋದು. ಮತ್ತು ನಾವು ಪಣಂಬೂರು ಬೀಚು ಕೂಡ ಬಹಳ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಉಳ್ಳಾಳ ಬೀಚಿಗೆ ಹೋದಾಗ ನಾವು ನೀರಿಗೆ ಇಳಿದಿಲ್ಲ. ಯಾಕಂದರೆ ನಮಗೆ ಅಲ್ಲಿ ಸ್ವಲ್ಪ ಸುಳಿಯ ಸಂಶಯ ಕೂಡ ಇದೆ. ಅಲ್ಲಿ ಮೊದಲು ಬಹಳಷ್ಟು ಅನಾಹುತಗಳಾಗಿದೆ. ಅದಲ್ಲದೆ ಕೆಲವು ಬಂಡೆ ಹತ್ರ ನಮಗೆ ಸುಳಿಯನ್ನು ಕಾಣ್ಬೋದು. ಹಾಗಾಗಿ ನಾವು ಸಮುದ್ರ ಹತ್ರ ಹೀಗೆ ಸುಮ್ಮನೆ ಕೂತು ನೋಡಿ ಹಾಗೆ ಬಂದಿದ್ದು. ಆಮೇಲೆ ಇನ್ನೂ ಕೆಲವು ದೇವಸ್ಥಾನಗಳು ಎಲ್ಲವೂ ಇದೆ ಕಾಸರಗೋಡಲ್ಲಿ. ನಿಮಗೆ ಎಷ್ಟೆಷ್ಟು ದೇವಸ್ಥಾನ ಇದೆ. ಮಧೂರು, ಮಲ್ಲ, ಕಾಸರಗೋಡು ಒಂದು ಭಾಗದಲ್ಲಿ ಬಂದು ಇಳಿದರೆ ಇಲ್ಲಿಯೇ ಸಾಕಷ್ಟು ದೇವಸ್ಥಾನ ನೋಡಿ ನಂತರ ಮಂಗಳೂರು, ಉಡುಪಿ ಎಲ್ಲದಕ್ಕೊಂದು ಹತ್ರ ಆಗುತ್ತೆ ನಿಮಗೆ. ಮಂಗಳೂರು, ಉಡುಪಿ, ಆಮೇಲೆ ಏನು ಹೇಳೋದು, ಕದ್ರಿ ದೇವಸ್ಥಾನ, ಈ ಕಡೆ ಕಾಂಜಂಗಾಡ ಹತ್ತಿರ ಇರುವ ಪರ್ಶನಕಡವು ದೇವಸ್ಥಾನ, ಎಲ್ಲವನ್ನು ಒಂದು ಕಡೆ ಬಂದು ನಿಂತರೆ ಎಲ್ಲ ಆಚೆ ಈಚೆ ಹೋದರೆ ಎಲ್ಲ ಕಡೆ ಸುತ್ತಲೂ ದೇವಸ್ಥಾನ, ಸಮುದ್ರ ಎಲ್ಲವನ್ನು ನೋಡಿ ನಿಮಗೆ ಹೋಗ್ಬೋದು. ಅದಲ್ಲದೆ ಇದು ಈ ಫಾರಿನ್ ಟೂರೆಲ್ಲ ಒಂದಷ್ಟು ಖರ್ಚು ಮಾಡಿ ಹೋಗಬೇಕಾದ ಅಗತ್ಯ ಇಲ್ಲ. ಮೊದಲು ನಮ್ಮ ಇಂಡಿಯಾವನ್ನು ಚೆನ್ನಾಗಿ ನೋಡಿ. ನಮ್ಮ ಭಾರತದಲ್ಲಿ ಬಹಳಷ್ಟು
ಬಹಳಷ್ಟು ಪ್ರೇಕ್ಷಣೀಯ ಸ್ಥಳ ಇದೆ ಅಲ್ವಾ. ಅದು ಯಾರಿಗೂ ಇನ್ನು ಈ ಬೇಕಲಕೋಟೆ ಬಗ್ಗೆ ಕರ್ನಾಟಕದವರಿಗೆ ಅಷ್ಟೆಲ್ಲ ಗೊತ್ತಾಗಿಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಮೊನ್ನೆ ಬಹಳಷ್ಟು ಕರ್ನಾಟಕದವರು, ತೆಲುಗು ರಾಜ್ಯದವರು, ತಮಿಳವರು ಎಲ್ಲರೂ ಕೂಡ ಎಲ್ಲ ರಾಜ್ಯದವರು ಬಂದು ಕೂಡ ಸೇರಿದ್ರು. ಕೇರಳ ರಾಜ್ಯದಿಂದ ಹಿಡಿದು ತಮಿಳು, ಕರ್ನಾಟಕ, ತೆಲುಗು ರಾಜ್ಯ, ಫಾರಿನರ್ಸ್ ಹೀಗೆ ಬೇಕಾದಷ್ಟು ಜನಗಳು ಕೂಡ ಅಲ್ಲಿದ್ದರು. ಹಾಗೆ ನನ್ನ ಇವತ್ತಿನ ಬ್ಲಾಗ್ ಇದಾಗಿತ್ತು. ಇನ್ನು ಮುಂದೆ ನಾನು ಕುಕ್ಕಿಂಗ್ ಕೂಡ ಮಾಡಲಿಕ್ಕೆ ಶುರು ಮಾಡ್ತೇನೆ. ಯಾಕೆ ನನಗೆ ಬಹಳಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ, ವೀಕ್ಷಕರಿಲ್ಲ. ಹಾಗಾಗಿ ನನಗೆಲ್ಲೋ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಯಾಕೆ ಇದಕ್ಕೆ ನಾವು ಸಮಯವನ್ನು ವ್ಯರ್ಥ ಮಾಡೋದು ಅಥವಾ ಅಡುಗೆ ಮಾಡಿ ಹಣವನ್ನು ವ್ಯರ್ಥ ಮಾಡೋದು ಯಾಕೆ ಅಂತ ಆಯಿತು. ಆದರೆ ನಿಮ್ಮ ಒಂದು ಪ್ರೋತ್ಸಾಹ, ಪ್ರೀತಿ ಇದ್ದರೆ ಖಂಡಿತ ಮತ್ತೆ ನಾನು ಈ ಚಾನಲ್ಗೆ ವಾಪಸ್ ಬರ್ತೇನೆ. ಅದರ ಮಧ್ಯೆ ವ್ಲಾಗ್ ಮಾಡ್ತಾಯಿರ್ತೀನಿ, ಲೈವ್ ಮಾಡ್ತಾಯಿರ್ತೀನಿ. ನನಗೆ ನಿಧಾನ ಬೆಳೆದರೂ ತೊಂದರೆ ಇಲ್ಲ. ಈ ಚಾನಲ್ನ ನಾನು ಬಿಡ್ತಾ ಇದ್ದೆ, ಆದರೆ ಸಬ್ಸ್ಕ್ರೈಬ್ ಬಹಳಷ್ಟು ಇರೋದ್ರಿಂದ ನನಗೆ ಯಾಕೋ ಬಿಡಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ನಿಮ್ಮ ಪ್ರತಿಯೊಬ್ಬರ ಪ್ರೀತಿ, ಪ್ರೋತ್ಸಾಹ ಎಲ್ಲವೂ ನನ್ನ ಈ ಚಾನಲ್ ಮೇಲೆ ಇರಬೇಕು. ಇಲ್ಲಿ ಮಿಸ್ಟೇಕ್ ಮಾಡಿದವಳು ನಾನೇ. ಯಾಕೆಂದರೆ ಇಲ್ಲಿ ಸ್ವಲ್ಪ ನನ್ನ ಕಂಟೆಂಟೆಲ್ಲ ಅದು ಇದೆಲ್ಲ ಆಗಿತ್ತು. ಆದರೆ ನಾನು ಬೇರೆಯವರ ಚಾನಲ್ ನೋಡಿದಾಗ ಎಲ್ಲರೂ ಹಾಕ್ತಾರೆ, ಮಿಕ್ಸ್ ಕಂಟೆಂಟ್ ಹಾಕೋದವರು ಯಾರೂ ಇಲ್ಲ. ನಾನು ನೋಡ್ತೀನಿ ಒಂದು ಕ್ಯಾಟಗರಿ ಬರೀತಾರೆ, ಅದರಲ್ಲಿ ಬೇರೆ ಬೇರೆ ಡ್ಯಾನ್ಸು, ಸಿನಿಮಾದ್ದು ಜೊತೆಗೆ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಹಾಗಾದ್ರೆ ನಾವು ಯಾಕೆ ಮಾಡಬಾರ್ದು ಗೊತ್ತಿಲ್ಲ. ಯಾಕೆ ನೋಡಿ, ನಮ್ಮ ತಮ್ಮನ ಮಗ ನೋಡಿ, ಅವನನ್ನೇ ಆಟ ಆಡಿಸಿ ಕರ್ಕೊಂಡು ಬಂದಿರೋದು. ಅವನು ನೋಡಿ ಕ್ಯಾಮಲ್ ಮೇಲೆ ಕೂತ್ಕೊಳ್ಳೋದು. ಈ ಒಂದು ರೈಡಿಗೆ 100 ರೂಪಾಯಿ ಕೊಡಬೇಕಾಯ್ತು. ಅವನಿಗೆ ಭಯ ಏನಿಲ್ಲ, 100 ಕೊಡಲಿಕ್ಕೆ. ಹಾಗಾಗಿ ನನ್ನ ಇವತ್ತಿನ ಬ್ಲಾಗ್ ಇದಾಗಿತ್ತು. ನಿಮ್ಮೆಲ್ಲರ ಸಪೋರ್ಟ್, ಸಹಕಾರ, ಪ್ರೀತಿ ಎಲ್ಲವೂ ಇರಲಿ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.